ಹಾಯ್ ಎಲ್ಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾವು ಆರಾಮಿದ್ದೀವಿ ನೋಡ್ರಿ ಈಗ ಕಲಬುರ್ಗಿಗೆ ಹೊಂಟಿದ್ದೇವ್ರಿ ಯಾಕಪ್ಪ ಅಂದ್ರೆ ನನಗೆ ಒಂದು ಸ್ವಲ್ಪ ಕೆಮ್ಮು ಇನ್ನೊಂದು ಸ್ವಲ್ಪ ಕಡಿಮೆ ಆಗಿಲ್ಲಲ್ರಿ ಅದಕ್ಕೆ ದವಾಖಾನೆಗೆ ಹೋಗಿ ಬಂದ್ರೈತೆ ಅಂತ ಹೇಳಿ ಕಲಬುರ್ಗಿಗೆ ಹೊಂಟಿದ್ದೇವ್ರಿ ಟೈಮ ಸಂಜೆ ಮುಂದೆ 4 ಆಗಿದ್ರಿ ಸಮೂಸ ಅಲ್ಲಿಂದ ಬಂದಮೇಲೆ ಹೊಂಟಿದ್ದೆವು ಈಗ ಸದ್ಯಕ್ಕೆ ಎಲ್ಲಿದ್ದೇವಪ್ಪ ಅಂದ್ರೆ ಫಿಲ್ಟ್ರ್ ಬೆಡ್ಕಿದ್ದೇವ್ರಿ ಈಗ ಸಮೃದ್ಧಿ ಸಮೂ ಎಲ್ಲರೂ ಹೊಂಟ್ರ ಅವ್ರು ಭೀ ಇದೊಂದು ಭಾಳ ಚಲೋ ಆಗ್ಯದ ನೋಡ್ರಿ ಈಗ ಯಾಕಂದ್ರೆ ಮೊದಲೆಲ್ಲ ಆ ಕಡೆ ಗಡಿಗಳು ಈ ಕಡೆ ಬರೋದು ಈ ಕಡೆ ಗಡಿಗಳು ಆ ಕಡೆ ಬರೋದು ಆಗ್ತಿದ್ದವು ಈಗ ಈ ರೀತಿ ಗೋಡೆ ಕಟ್ಟಿರಲ್ರಿ ಅಂದರೆ ಈ ರೀತಿ ಒಳಗೆ ಹೂವಿನ ಗಿಡಗಳು ಅದು ಇದು ಹಚ್ತಾರೇನೋ ರೀ ಗಿಡಗಳು ಹಚ್ತಾರೇನೋ ಈ ರೀತಿ ಎಲ್ಲ ಕಟ್ಟ್ಯಾರ್ರಿ ಫಿಲ್ಟ್ರ್ ಬೆಡ್ಕ ಭಾಳ ಚಂದ ಆಗ್ಯದ ನೋಡ್ರಿ ಇದು ಯಾಕಂದ್ರೆ ಅಚ್ಚಕಿನ ಗಾಡಿ ಇಚ್ಚಕ್ಕೆ ಬರೋಂಗಿಲ್ಲ ಯಾವ ರೂಟಿನ ಗಾಡಿ ಆ ರೂಟಿಗೆ ಹೋಗ್ತಾವ್ರಿ ಆ ಕಡೆ ಹೋಗೋ ಗಾಡಿ ಆ ಕಡೆ ಹೋಗ್ತಾವ ಈ ಕಡೆ ಬರೋ ಗಾಡಿಗಳು ಈ ಕಡೆ ಬರ್ತಾವ ಚಂದ ಆಗ್ಯದ ನೋಡ್ರಿ ಇದೊಂದು ಈ ಕಡೆನ ಹೊಂಟದ್ರಿ ಇಲ್ಲಿ ತನಕ ಇಲ್ಲಿಂದ ಇನ್ನು ಮುಂದೆ ಬಾಂಬು ಬಜಾರ್ ಬರ್ತದ್ರಿ ಈ ಕಡೆ ಈ ಕಡೆ ಮುಂದೆ ಮಾಡ್ತಿರ್ಬೋದ್ರಿ ಯಾಕಂದ್ರೆ ಈಗ ರಿಂಗ್ ರೋಡ್ಲಿಂತನೇ ಹೊಂಟದ್ರಿ ಅದು ಸುಲ್ತಾನ್ಪುರ ರಿಂಗ್ ರೋಡ್ಲಿಂತ ಈಗ ಫಿಲ್ಟ್ರ್ ಬೆಡ್ವರೆಗೂ ಬಂದದ ಈ ಕಡೆ ಮುಂದೆ ಬಾಂಬು ಬಜಾರ್ಗೂ ಬರ್ತಿರ್ಬೋದು ಅಂತ ಅನ್ನಿಸ್ತದೆ ರೀ ಏನು ಮಾಡ್ತದೋ ಗೊತ್ತಿಲ್ಲ ಈಗ ನಾನು ಸದ್ಯಕ್ಕೆ ಮತ್ತು ಗೃಹಲಕ್ಷ್ಮಿ ರೊಕ್ಕ ಬಂದೀವ್ರಿ 2000 ರೂಪಾಯಿ ಅವತ್ತು ಹಾಕ್ಕೊಂಡೇವು ನೋಡ್ರಿ ಯಾಕಂದ್ರೆ ದವಾಖಾನಿಗೆ ಭೀ ಅದಕ್ಕೆ ರೊಕ್ಕ ಬೇಕಾಗಿವ್ರಿ ಮತ್ತು 2000 ರೂಪಾಯಿ ಬಂದೀವ್ರಿ ಗೃಹಲಕ್ಷ್ಮಿದ ಅದಕ್ಕೆ ಇಲ್ಲಿ ತೆಕ್ಕೊಳಕ್ಕೆ ಬಂದೇವ್ರಿ ಇಲ್ಲೇ ಗೃಹಲಕ್ಷ್ಮಿ ರೊಕ್ಕ ತೆಕ್ಕೊಂಡೇವು ನೋಡ್ರಿ ಈಗ ದವಾಖಾನಿಗೆ ಹೋಗಿ ತೋರಿಸ್ಕೊಂಬರ್ತೀನಿ ರೀ ಪಪ್ಪಾಗೆ ತಗೊಂಡು ಸಿಡಿ ಇಲ್ಲಿ ಇರೋದು ಬರಲ್ಲ ಹಿಂಗೆ ಬರ್ತೀನಿ ಬಿಟ್ಟಿಗೆ ಈಗ ದವಾಖಾನಿಗೆ ಬಂದೇವು ಫೋಕಸ್ ಹಾಯ್ ಎಲ್ಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾವು ಆರಾಮಿದ್ದೀವಿ ನೋಡ್ರಿ ಈಗ ಟಿಫನ್ಕ ನಾಷ್ಟ ಮಾಡ್ಕೊತೀನಿ ರೀ ಏನಪ್ಪ ಅಂತಂದ್ರೆ ಪಡ್ ಮಾಡ್ಕೊತೀನಿ ರೀ ನಾವು ಗುಳ್ಪಂಗ್ಳ ಅಂತೇವೆ ಗುಳ್ಪಂಗ್ಳ ಮಾಡ್ಕೊತೀನಿ ರೀ ಮತ್ತು ಸಾಂಬಾರು ಗುಳ್ಪಂಗ್ಳ ಮಾಡ್ಕೊತೀನಿ ರೀ ಸಮೂಗ ಯಾಕಂದ್ರೆ ಭಾಳ ದಿವಸ ಐತ್ರಿ ಕೇಳಕತ್ತಿ ನಮ್ಮ ಸಮೂನ ಸಲುವಾಗಿ ಅಂತೇಳಿ ಸ್ಪೆಷಲ್ಲಾಗಿ ಗುಳ್ಪಂಗ್ಳ ಮತ್ತು ಸಾಂಬಾರು ಮಾಡ್ಲಕತ್ತೀನಿ ರೀ ಇವತ್ತು ಸಾಲಿಗೆ ಹೋಗ್ತಾನ ಇನ್ನೇನು 7:30 ಇದ್ರಿ ಟೈಮ್ ಈಗ ಮುಂಜಾನೆ ಜಳಕ ಅದು ಎಲ್ಲರದು ಆಗ್ಯದ ಏನೋ ಚಾ ಇಲ್ಲರಿ ಅವ ಚಾ ಮಾಡ್ತಾಳೆ ಈಗ ಸದ್ಯಕ್ಕೆ ಅಲ್ಲೆಲ್ಲ ನನಗೇನು ಬೇಕು ಅಡುಗೆ ಮಾಡೋಕೆ ಎಲ್ಲ ಕಟ್ ಮಾಡಿ ಕೊಡೋಕತ್ತಾಳ್ರಿ ಅವೆಲ್ಲ ಕಟ್ ಮಾಡಿ ಕೊಟ್ಟ ಚಾ ಮಾಡ್ತಾಳೆ ಯಜಮಾನ್ರು ಹಾಲು ಕರಿಲಿತ್ತಾರೆ ರೀ ಅವ್ರು ಭೀನ ಅದಕ್ಕೆ ಅವ್ರು ಹಾಲು ಕರೆದ್ಮೇಲೆ ಚಾ ಮಾಡ್ತಾಳ್ರಿ ಹಾಲು ಕರಿಲಿತ್ತಾರೆ ರೀ ಅವರು ಸಮೂ ಮತ್ತು ಸಮೃದ್ಧಿ ಅಂತ ಅವ್ರು ಆ ದುಕಾನ್ಗೆ ಹೋದ್ರಿ ಅವರು ಬಿಸ್ಕಿಟ್ ತೊಗೊಂಬರ್ತೀವಿ ಅಂತ ಹೋಗ್ಯಾರ್ರಿ ಅವರು ಇಲ್ಲಿ ಯಜಮಾನ್ರು ಹಾಲು ಹಿಂಡ್ಲತ್ತಾರೆ ರೀ ಈಗ ಅವ್ರು ಹಾಲು ಹಿಂಡಿ ಕೊಟ್ರು ಅಂತಂದ್ರೆ ಚಹಾ ಮಾಡೋದ್ರಿ ನನಗಂತೂ ಹಿಂಡ್ಲಾಕ ಗುಡ್ಸಲ್ರಿ ಅದು ಒಟ್ಟು ಯಾಕಂದ್ರೆ ಹೊಡಿತದ್ರಿ ನಾ ಹೋದರೆ ಹಂಗಂತೇಳಿ ಯಜಮಾನ್ರೆ ಹಿಂಡ್ತಾರೆ ದಿನ ಹಾಲು ಆಯ್ತು ರೀ ಹಿಂಡೋದು ತೊಂಬರ್ರಿ ಚಹಾ ಮೇಡಮ್ ಈಗ ಒಯ್ದ ಅವ್ವ ಕೊಡ್ತೀನಿ ರೀ ಚಹಾ ಮಾಡ್ತಾಳೆ ಈಗ ನೋಡ್ರಿ ನಮ್ಮ ಸಮೃದ್ಧಿ ನಾಷ್ಟ ಮಾಡಿದ್ರಿ ಅವ್ರ ಬಿಸಿ ಪೌಡ್ ಹಾಕ್ಕೊಟ್ಟೆ ತಿಂದರು ಮಜ್ಜಿಗೆ ಸಾಂಬಾರು ಮಾಡೀನಿ ಮಜ್ಜಿಗೆ ಸಾಂಬಾರು ಬಿಸಿ ಗುಳ್ಪಂಗ್ಳ ಹಾಕ್ಕೊಂಡು ತಿಂದಾರ ಈಗ ಸಮೂ ಸಾಲಿ ಟಿಫನ್ಸ್ ಮೇಲೆ ಕಟ್ಬೇಕು ರೀ ಇವತ್ತು ಶನಿವಾರ ಜಲ್ದಿ ಬರ್ತಾನೆ ಆದರೂ ಕೂಡ ಅವ್ರ ಶಾಲೆಗೆ ಊಟ ಮಾಡಿಸ್ಕೊಂಡೆ ಕರ್ಕೊಂಬರ್ತಾರೆ ರೀ ಅವ್ರಿಗೆ ಅದಕ್ಕೆ ಟಿಫನ್ ಒಯ್ತಾರ ಈಗ ಇದು ಈ ಸಾಕಿ ನಾ ರೊಟ್ಟಿ ಮಾಡ್ಬೇಕು ಯಾಕಂದ್ರೆ ಹೊರಗೆ ಬುತ್ತಿ ತೊಗೊಂಡೋಗ್ತಾರ ಮತ್ತು ಒಯ್ಲಕತ್ರ ಅಂತಂದ್ರೆ ರೊಟ್ಟಿ ಬೇಕೇ ರೀ ನಾಷ್ಟಕ್ಕೆ ಏನು ಆಗಂಗಿಲ್ಲ ಇದ್ರ ಹೊರದಾಗ ಮಂದಿ ಇರ್ತಾರೆ ಅವರಿಗೆ ಊಟ ಬೇಕಲ್ರಿ ಸ್ವಲ್ಪ ಅದರಿಗೆ ಹಾಕ್ತೀನಿ ಹಾಕಿ ರೊಟ್ಟಿ ಮಾಡ್ತೀನಿ ಅವ್ವ ಅಂತಂದ್ರೆ ಪಲ್ಯ ಮಾಡುತ್ತಾಳ್ರಿ ಮುಲ್ಲಂಗಿ ಪಲ್ಯ ಒಂದು 2-3 ಹಂಚು ಹಾಕ್ಬೇಕು ಏ ಸಮೂ ಅಲ್ಲಿ ನಾಳಕ್ಕೆ ಹೋಗ್ಯಪ್ಪ ಏ ಸಮೂ ನಾಳೆ ಬಲ್ಲಿ ಹೋಗಿ ನೀ ನೋಡಿ ಇಷ್ಟು ಹಾಕಿನ್ರಿ ಪೌಡ್ರ್
ಇಲ್ಲಿ ನಮ್ಮ ಸಮೃದ್ಧಿ ಅದು ತಿಂದಿಟ್ಬಿಟ್ಟಾರೆ. मेरी मडलिया तुमको पण आधी टिफन करता भरती व्यान ఏమో ಸುಮ್ ಕುದುರ್ತಿಲ್ಲ ಈಗ ನಾನೇ ಬರ್ತೀನಿ. ನೋಡ್ರಿ ಮಸ್ತಿ ಹೊಂಟವ್ರೆ ಉಳ್ಕೊಂಡ. ಈಗ ನೋಡ್ರಿ ನಾಷ್ಟ ಮಾಡಕತ್ತೀನಿ ರೀ ನಾನು. ಅವ್ವ ಏನಾಗ ಪೂಜೆ ಮಾಡತ್ತಾಳ, ಯಾಕಂದ್ರೆ ಬಿಸಿ ಬಿಸಿ ಇದ್ದಾಗ ಚಲೋ ರೀ ಇವಾಗ ಬಿಡ್ಕೊಂಡ್ರ ಅದಕ್ಕೆ ತಿಂದಕತ್ತೀನಿ ರೀ ನಾನು. ಅವಾಗ ದೇವ್ರ ಪೂಜೆ ಮಾಡ್ಬರ್ತಂದ್ರು ಇನ್ನು ಸಂಬಂಧ ಭೀ ಯಾರನ್ನೂ ಬಂದಿಲ್ಲ ರೀ ಅಂತ ನಾಷ್ಟ ಮಾಡಿ ಅವ್ರಿಗೆ ಬಿಟ್ಟು ಬರ್ತೀನಿ ರೀ. ಬಿಟ್ಟು ಬಂದ ರೊಟ್ಟಿ ಮಾಡ್ಬೇಕ್ರಿ. ಹೊಲಕ್ಕೆ ಬುತ್ತಿ ಕಟ್ಟಿದ್ರು ಇವೆಲ್ಲ ಏನಾಗಲ್ಲ ರೀ ಈ ರೀತಿ ನಾಷ್ಟ ಮಾಡಿದ ಅಂತ ರೊಟ್ಟಿ ಮಾಡ್ಬೇಕ್ರಿ ದಿನ. ಆಯ್ತಾ ಯಾಕೆ ಹೋಗೋದು ಸಾಲಿ ಒಟ್ಟ ಬಿಡಬಾರ್ದು. ಬಾಕಲ್ ಬಡಿತು ಸರಿ ಕಡ್ಬಾ. ನೋಡ್ರಿ ಎಲ್ಲ ಕೆಲಸನೂ ಮುಗೀತು. ಅವ ರೊಟ್ಟಿ ಮಾಡ್ದೋಡ್ರಿ, ನಾನು ಬಟ್ಟೆ ಅದು ಒಗೆದು ನೀರು ತುಂಬ್ಕೊಂಡ್ರಿ. ಟೈಮ 11:30 ಆಯ್ತು ನೋಡ್ರಿ. ಎಲ್ಲ ಕೆಲಸ ಮುಗಿಷ್ಟೊತ್ತಿಗೆ ಈಗ ಎಲ್ಲ ಕೆಲಸ ಕಂಪ್ಲೀಟ್ ಆಯ್ತು. ಬುತ್ತಿ ಹೋಯ್ತು ಅಂದ್ರೆ ಬುತ್ತಿ ಕಟ್ಕೊಡ್ತಾರೆ. ನೀನೇ ತರಬೇಕು. ನಿಂಗೆ ಕಾಣ್ಬೇಕಾನು? ನಮ್ಮ ಸಮೃದ್ಧಿ ಹಾಯ್ ಮಾಡ್ತಾಳತ್ ನೋಡ್ರಿ. ಮಾಡು, ಕಾಣತ್ತಿಲ್ಲ ಈಗ? ಹಾಯ್ ಹಾಯ್ ಮಾಡಿ ಮತ್ತೆ ಇದ್ರು ನೋಡ್ರಿ. ಅವ್ರ ಅಣ್ಣ ನಂಗೆ ಹಾಕೋದು ಕುಂದಿರ್ತಾಳ್ರಿ. ಇಟ್ಟು ದೊಡ್ಡ ದೊಡ್ಡ ದೊಡ್ಡವ ತನ್ನ ಉಟ್ಕೋ ಅಂದ್ರೆ ಒಟ್ಟವಲ್ಲ ಅಂತಾಳ, ಬರೇ ಸಮೂನು ಹಾಕೋತಾಳ್ರಿ. ನೋಡ್ರಿ ಇಷ್ಟು ದೊಡ್ಡದಾದ್ರೂ ಬಿಡಲ್ರಿ. ಅವನಿಗಂತ ಉಟ್ಕೊಲ್ಲ ಕೊಟ್ಟ ಕೊಡಲ್ರಿ. ಅವನಿಗೆ ಹೊಡೆದು ಬಿಟ್ಟು ಉಟ್ಕೋತಾಳ್ರಿ ಅವ್ನ ಅಂಗಿಗಳಿಗೆ. ಅಟ್ಟು ಜಗಳಗಂಟು ಹಡಿಯಾರಿ ಇಲ್ಲ, ಜಗಳಗಂಟು ಹಡಿ. ನಾನೇ ಜಗಳಗಂಟಿದ್ದಿಲ್ಲ ನೋಡ್ರಿ ಹೆಂಗೆ ಹೇಳ್ತಾ. ನಾನೇ ಜಗಳಗಂಟಿದ್ದೀನಂತ್ರಿ. ಸರಿ ಈಗ ನೋಡ್ರಿ ಈಗ ಟೈಟಲ್ ನೋಡಿ ಗೊತ್ತಾಗಿರ್ತೀರಿ ಏನಪ್ಪ ವಿಷಯ ಅಂಥೇಳಿ. ಈಗ ಬಾಣಂತರ ಸಲುವಾಗಿ ಅಂಥೇಳಿ ಏನು ತೊಗೊಂಬಂದೀವಿ ಅಂತ ತೋರಿಸ್ತೀನಿ ರೀ ನಿಮಗೆ. ಬರ್ರಿ ಆ ಟ್ರೈಫುಡ್ ತಂಬ, ಟ್ರೈಫುಡ್ ತಂಬ ಕುಡಿಯೋ ಮೇಡಮ್. ಏನೇನು ತೊಗೊಂಬಂದೀವಿ ಬಾಣಂತನ ಸಲುವಾಗಿ ಅಂತೇಳಿ. ಯಾಕಂದ್ರೆ ಏನೇನು ಡೇಟ್ಸ್ ನೀವು ಬಂತಲ್ರಿ, ಅದಕ್ಕೆ ಏನೆಲ್ಲ ತಯಾರಿ ಮಾಡ್ಕೊಂಡಿದ್ದೀವಿ ನೋಡಿರಿ. ತಂಬ ನಮ್ಮ ಸಮೃದ್ಧಿ ಕೆಲಸ ಭಾಳ ಮಾಡ್ತಾಳ್ರಿ. ನಾ ಸಮ್ಮ ಕೆಲಸ ಮಾಡಲ್ಲ, ಆದ್ರೆ ಭಾಳ ಜಗಳ ಗಂಟೆ ರೀ ಕೆಲಸ ಮಾಡ್ತಾಳಂದ್ರೆ ಭೀ. ಈಗ ನೋಡ್ರಿ ನಾವು ತೊಗೊಂಡಿದ್ರೆ ಏನಪ್ಪ ಅಂತಂದ್ರೆ ಭಾಳ ದಿನ ತರಬೇಕು ಅಂದ್ಕೊಂಡು ತೊಗೊಂಬರೋದು ಆಗಿರಲಿಲ್ಲ. ನೀವೇ ತೊಗೊಂಬರೋದು. ಎರಡು ಕವರ್ನಾಗ ತೊಗೊಂಬಂದಿದ್ದೆ ನೋಡಿರಿ. ಏನು ತೊಗೊಂಬಂದಿವಪ್ಪ ತೋರಿಸ್ತೀನಿ. ಇದೆಲ್ಲ ಬಾಣಂತನ ಬೇಕು, ಅದಕ್ಕೆ ತೊಗೊಂಬಂದೀವಿ. ಏನಪ್ಪ ಅಂತಂದ್ರೆ
ಬರೋಕ್ಕಿಲ್ಲ. ಶಾವ್ಗೆ ಇವಾಗ ಬಾಣಂತನಕ್ಕೆ ಬೇಕಲ್ರಿ, ಅದಕ್ಕೆ 10 kg ಶಾವ್ಗೆ ತಗೊಂಡಿದ್ದೀವಿ ನೋಡಿ. 10 ರೂಪಾಯಿ ಎಲ್ಲ 10 kg. ಹಿಂಸರಿ ಲೇಡಮ್ ಹಸಿ ಇರ್ತಾವ ತಿನ್ಬಾರ್ದು, ಇರ್ತಾವ ತಿನ್ಬಾರ್ದು. ಇವಾಗ ಈಗೆಲ್ಲ ಒಂದು ಡಬ್ಬಿ ಹಾಕಿ ತಿಂದು ಇಟ್ಕೊಂಡೈತ್ರಿ. ಆ ಟೈಮ್ನಾಗ ಒಂದು ಟೈಮ್ ಶಾವ್ಗಿನೇ ಹಾಕ್ಕೊಡ್ತಾರೆ ರೀ. ಅವಾಗ ನಾವು ಜಾಸ್ತಿ ಸ್ವೀಟ್ ತಿನ್ನಂಗಿಲ್ಲ, ಇದಾಗ ಉಪ್ಪಿಟ್ಟ ಅದು ಇದು ಆದರೂ ಮಾಡ್ಕೊತಿಲ್ಲ ಬರ್ತದ. ಸರಿ ಸರಿ ಮುರಿತಾವ ಸರಿ ವಾ ತಳಗ್ ಬಿಡ್ತಾವ ಅದು ಬೇಡ. ನೋಡಿರಿ ಟೋಟಲ್ 10 kg ತಂದಿದ್ದೇವೆ ರೀ. ಇದ್ರೊಳಗೆ ಇಷ್ಟೇ ಮುರಿದಿವ ಅವ ನೋಡಿರಿ, ಇದಿಷ್ಟು ಫುಲ್ ಅದಾವ. ಮತ್ತು ಇದೊಂದು ಕವರ್ ಟೋಟಲ ಇದು 5 kg ವರಿ ಶಾವ್ಗೆ, ಇದು 5 kg ವರಿ, ಒಟ್ಟು 10 kg ರೀ. 10 kg ಶಾವ್ಗಿಗೆ ನಮ್ಮಲ್ಯಾಕ ಎಷ್ಟು ತೊಗೊಂಡಾರಪ್ಪ ಕಲಬುರ್ಗಿ ಒಳಗೆ ಅಂತಂದ್ರಿ, ಕಲಬುರ್ಗಿ ತೊಗೊಂಡಿರಿವ ಚಂದ್ರಿ ನಗರದಾಗ ಎಷ್ಟು ತೊಗೊಂಡಾರಪ್ಪ ಅಂದ್ರೆ 600 ರೂಪಾಯಿ ತೊಗೊಂಡಾರ ನೋಡ್ರಿ. ಅಂದರೆ 5 kgಗೆ 300 ರೂಪಾಯಿ ರೀ, ತಿರ್ಗಿ 5 kgಗೆ 300 ರೂಪಾಯಿ ರೀ. ಟೋಟಲ್ 10 kg ಅಲ್ರಿ, ಅದಕ್ಕೆ 600 ರೂಪಾಯಿ ಕೊಟ್ಟು ತೊಗೊಂಬಂದಿರಿ. ಮತ್ತು ಮನ್ಯಾಗ ಹೋಗಿದ್ದು ಎಲ್ಲ ಬಿಡು ಮಾಡಿಸ್ಬೇಕಂತ ಅನ್ಕೊಂಡು ಮಾಡ್ಸೋದು ಆಗಲಿಲ್ಲ ಬೇಸಿಗೆ ಒಳಗೆ. ನಮ್ಮ ಮನೆಗೆ ಭೀ ಹೋಗೋ ಭೀ ಅವರೆಲ್ಲ ಶಾವ್ಗೆ ಮಾಡ್ಸ್ಕೊಂಡು ಬರಕ್ಕೆ, ಹಾಗಾಗಿ ಇವಾಗ ರೆಡಿಮೇಡ್ ಶಾವ್ಗಿನ ತೊಗೊಂಬಂದಿವಿ. ಚಂದ ಅವಾಗ ಅದೆಲ್ಲ ಏನೋ ಪ್ಯೂರ್ ಮೈದಾ ಹಿಟ್ಟಿಂದ ಇರ್ತಾವೆ, ಏನು ಗೋಧಿ ಮಿಕ್ಸ್ ಇರ್ತಾವೆ ಗೊತ್ತೇ ಇಲ್ಲ ರೀ. ಯಾಕಂದ್ರೆ ರೆಡಿಮೇಡ್ ತಂದಿರ್ತೀವಿ ರೀ, ಮನ್ಯಾಗ ಮಾಡಿಸಿದ್ರೆ ನಾವು ಪ್ಯೂರ್ ಗೋಧಿ ಮಿಕ್ಸ್ ಮಾಡಿಸ್ಬೋದು. ಅದನ್ನ ಮನ್ಯಾಗ ಮಾಡಿಸೋದಕ್ಕೆ ತಂದಿದ್ದೇವೆ ನೋಡ್ರಿ ಇವಾಗ. ಮತ್ತು ನಿಮ್ಮ ಕಡೆಗೆ 5 kg ಶಾವ್ಗಿಗೆ ಏನು ರೇಟ್ ಕೊಡ್ತಾರಂತೇಳಿ ಕಮೆಂಟ್ ಮಾಡಿ. ಹೌದು ನೋಡ್ರಿ ಶಾವ್ಗಿ ರೀ, ನಂಗೆ ಬಂಗಾರಿ ನೋಡ್ರಿ ಹೆಂಗೆ ಹೇಳ್ತಾಳ. ಈಗ ಇವ ಒಂದು ಡಬ್ಬಿಗೆ ಹಾಕಿ ಒಂದು ಸ್ವಲ್ಪ ಒಣಗಿಸಿ ಡಬ್ಬಿಗೆ ಹಾಕಿ ಇರ್ತದೆ. ತಿನ್ಬಾರ್ದವ ಹಸಿ ಇಟ್ಟಿರ್ತದೆ